ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಕನ್ನಡ ಚಿತ್ರರಂಗದ ಅದೃಷ್ಟ ದೇವತೆ ಅಶ್ವಿನಿ ಮೇಡಮ್ ಟ್ರೈಲರ್ ಲಾಂಚ್ ಅಲ್ಲ, ಸಿನಿಮಾ ಮೊದಲನೇ ಹಂತದಿಂದನೂ ಜೊತೆಲಿದ್ದಿದ್ದು ಈ ಸಿನಿಮಾಗೆ ಬಿಗ್ಗೆಸ್ಟ್ ಸಕ್ಸಸ್. ಒಳ್ಳೇದಾಗಲಿ ನಿಮಗೆ. ನಾನು ಯಾವಾಗಲೂ ಮೇಡಮ್ಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೆ, ಅವರು ಬಾಹುಬಲಿ ಫಿಲಮಲ್ಲಿ ರಾಜಮಾತೆ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ. ಮೇಡಮ್ ಎಲ್ಲ ನಾನು ನಮ್ಮ ಸಿನಿಮಾಗೆ ಎಲ್ಲ ಕಾಲದಲ್ಲೂ ನಟಭಯಂಕರಕ್ಕೆ ಜೊತೆಲಿ ನಿಂತಿದ್ರು. ತುಂಬ ಖುಷಿ ಆಯಿತು ನಿಮ್ಮ ಸಿನಿಮಾದ ಲಾಂಚ್ಗೆ. ನನಗೆ ತುಂಬ ಖುಷಿ ಏನಂದರೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ಗೆ ಕೈ ಹಾಕಿದ್ದು. ಐಪ್ಲಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದಮೇಲೆಲ್ಲ ಬಾಯ್ಬಾಡ್ಕೊಳ್ತಾ ಇರ್ತಾರೆ, ನಮ್ಮ ಸಿನಿಮಾ ರಿಲೀಸ್ ಆದ 2 ಅವರ್ಸ್ಗೆ ಪೈರಸಿ ಬಂದ್ಬಿಡ್ತು ಅಂತ. ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ನಟಭಯಂಕರ ರಿಲೀಸ್ ಆಗೋ ತನಕ ಜೊತೆಗೆ ಪ್ರಥಮ ಬಿಸ್ನೆಸ್ ಮಾಡಿಬಿಟ್ಟು ನನ್ನ ಹತ್ರ ಬನ್ನಿ, ಅಲ್ಲಿ ತನಕ ಬರಬೇಡಿ ಅಂತ ಹೇಳಿದವರು. ಸೊ ಇವತ್ತು ಎಲ್ಲ ಹಂತದಲ್ಲಿ ಅವ್ರ ಜೊತೆಲಿ ನಿಂತಿದ್ದಕ್ಕೆ ಬಹುಶಃ ನಟಭಯಂಕರ ತುಂಬ ಒಳ್ಳೆ ಪ್ರೈಸ್ಗೆ ಕಲರ್ಸ್ಕೊಯ್ತು. ನಾನು ಯಾವಾಗಲೂ ಅವ್ರನ್ನ ಸ್ಮರಿಸ್ತೀನಿ. ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲ ಹೊಸ ಸಿನಿಮಾ ಮೇಲೆ ನಿಮ್ಗೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ. ಆ್ಯಂಡ್ ಹೀರೋ ಬಗ್ಗೆ ಒಂದು ಸ್ವಲ್ಪ ಝೂಮ್ ಹಾಕಿ ಎಲ್ಲ ತೋರಿಸಿ. ಅವ್ರ ಬಗ್ಗೆ ಒಂದು ಸ್ಪೆಷಲ್ ಏನಂದರೆ ಎಲ್ಲನೂ ಅನ್ಲಾಕ್ ಮಾಡ್ತಿರ್ತಾರಂತೆ. ಓದ್ ಕಡೆಗೆಲ್ಲ ಏನು ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತೀರಂತ. ಮೊನ್ನೆ ಬೀದರ್ಲಿ ಮತ್ತು ಬಳ್ಳಾರಿಲಿ ಬ್ಯಾಂಕ್ ರಾಬರಿ ಎಲ್ಲ ಆಯಿತು. ಆದ್ದರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಪ್ರಮೋಷನ್ಲಿದ್ದರು, ಮೊನ್ನೆ ಅಲ್ಲಿ ಕಳ್ತನ ಆಗಿದ್ದಕ್ಕೂ ಇವ್ರು ಯಾವುದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನು ನಿಮ್ಮ ಪರವಾಗಿ ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಸೇಫ್ಟಿಗೆ. ಯಾಕೆಂದ್ರೆ ರಿಲೀಸ್ ದಿನ ಬಟ್ ಟುಪುಕ್ಕು ನಿಮ್ಮನ್ನ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರವರು, ಅನ್ಲಾಕ್ ಮಾಡೋರನ್ನೇ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರೆ ಅದಾಗಬಾರ್ದು. ನಿಮ್ಮ ಸೇಫ್ಟಿಗೋಸ್ಕರ ನಾನು ನಿಮ್ಮ ಪರವಾಗಿದ್ದೀನಿ, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ರಚಿಲ್ ಅವರು ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಂಟೈರ್ ತಂಡದ ಪರವಾಗಿ ಅಭಿನಂದನೆಗಳು. ಗಿರೀಶ್ ಸರ್ ಇವಾಗಿಂದಲ್ಲ, ಎಲ್ಲ ಹಂತದಲ್ಲೂ ನಮ್ಮ ಸಿನಿಮಾಗೆ ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ ನಿಂತ್ಕೊಳ್ಳೋದೆ ಗಿರೀಶ್ ಸರ್. ನಾವು ಫಸ್ಟ್ ಅವ್ರನ್ನ ಸಿನಿಮಾ ಮುಗಿದ್ಮೇಲೆ ಬೇರೆಯವ್ರು ಬರ್ತಾರೆ ಹಾಗಲ್ಲ, ಸಿನಿಮಾ ಬಿಗಿನಿಂಗ್ ಹಂತದಿಂದಲೂ ಜೊತೆಲಿರ್ತೀವಿ. ತುಂಬ ಖುಷಿ ಆಯಿತು. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ಹೀರೋಯಿನ್ಗೂ ನಮಗೂ ಒಂದು ಸ್ವಲ್ಪ ಹೋಲಿಕೆ ಐತೆ. ಏನು ಹಿಂಗೆ ನೋಡೋದೇನು, ಶಾಕ್ ಆಗಬೇಡಿ. ಈಗ ಹೇಳಿದ್ಮೇಲೆ ಶೇಕ್ ಆಯ್ತೀರಾ, ಸುಮ್ಮನೆ ಹೇಳ್ತೀನಿ ಏನು ಅಂತ. ಆ್ಯಕ್ಚುಲಿ ರಚಿಲ್ ಅವರು ಈ ಸಿನಿಮಾ ಮಾಡ್ತಾ ಇದ್ದಾಗಲೇ ಅವ್ರದ್ದು ಮದುವೆ ಆಯಿತು. ಎಲ್ಲಿ ಡೈರೆಕ್ಟ್ರಲ್ಲಿ ಸಿನಿಮಾ ಆದಮೇಲೆ ಆಯಿತು. ಸಿನಿಮಾ ಆದಮೇಲೆ ನಂದು ಸಿನಿಮಾ ಮಾಡ್ತಾ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ನಂದು ಅದೇ ಸಮಯದಲ್ಲಿ ಮದುವೆ ಆಯಿತು. ಅವರು ಮದುವೆ ಮುಗಿದು ನೆಕ್ಸ್ಟ್ ಡೇ ಶೂಟಿಂಗಿಗೆ ಬಂದರು, ನಾನು ಮದುವೆ ಮುಗ್ತಾ ನನಗೆ ಮುಂದೆ ಫಸ್ಟ್ ನೈಟ್ ವಿತ್ ದೆವ್ವ ಶೂಟಿಂಗ್ ಮಾಡಿ ಇಬ್ಬರು ಒಂದೇ ಥರ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳಕ್ಕೊಟ್ಟೆ. ಮನುಷ್ಯ ಮದುವೆ ಆಯಿತು ಬಿಡೋಣ, ಸಾರಿ ಆಗೋಯ್ತು, ತಪ್ಪಾಗಿತ್ತು, ಹೊಡಿತೀರಣ್ಣ, ತಪ್ಪಾಗೋಯ್ತು. ಸೊ ಒಳ್ಳೆ ಟೀಮ್ಗೆ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ಅಭಿನಂದನೆಗಳು. ಸೊ ಹೀರೋ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೈಟ್ ಎಲ್ಲವೂ ಇದೆ ನಿಮಗೆ, ಹೈಟ್, ವ್ಯಕ್ತಿತ್ವ, ಪರ್ಸ್ನಾಲಿಟಿ ಪ್ರತಿಯೊಂದು ಇದೆ. ಸಮಯದಲ್ಲಿ ನಿಮ್ಮ ಸಿನಿಮಾಗೆ ಜೊತೆ ನಿಂತಿರೋದು ನಮ್ಮ ಅಶ್ವಿನಿ ಮೇಡಮ್, ಅಪ್ಪು ಸರ್ ಆಗಲಿ. ಒಂದು ಮಾತು ನಾನು ಹೀರೋರಿಗೆ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಅಪ್ಪು ಸರ್ ಹೈಟಿಂದಾಗಲಿ ಇದರಿಂದಾಗಲಿಲ್ಲ, ವ್ಯಕ್ತಿತ್ವದಿಂದ ಜನರನ್ನ ಮನಸ್ಸನ್ನು ಗೆದ್ದರು. ಆ ಹೈಟ್ ಇದೆ, ಅದೇ ವ್ಯಕ್ತಿತ್ವ ನಿಮ್ಮದಾಗಲಿ. ಅವರು ಮೇಡಮ್ ಎಲ್ಲ ಹಂತದಲ್ಲಿ ಜೊತೆಲಿ ನಿಂತಿದ್ದಾರೆ. ಆ ವ್ಯಕ್ತಿತ್ವದ ಮೂಲಕ ನೀವು ಜನಕ್ಕೆ ಹತ್ತಿರವಾಗುವಂಥದ್ದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ನನಗೆ ಸ್ಪೆಷಲಿ ಖುಷಿ ಏನು ಅಂತ ಹೇಳಿದ್ರೆ, ಇಂಡಸ್ಟ್ರಿಗೆ ಹೊಸ ನಾಯಕರು ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿರ್ಮಾಪಕರಾಗಿ ಗಿರೀಶ್ ಸರ್ ಪ್ರಮೋಷನ್ ತೊಗೊಳ್ತಾ ಇದ್ದಾರೆ. ಸರ್ಗೆ ಇವರಲ್ಲಿ ಇವರು ನಿಮ್ಮ ತಮ್ಮ ಎಲ್ಲೋದ್ರು ಇತ್ತನಿದ್ರಲ್ಲ, ಹಂಗೆ ಹೊಟ್ಟುಬಿಟ್ರೆ. ಅಣ್ಣ ತಮ್ಮ ರಣಧೀರ ಮಗಧೀರ ಇದ್ದಂಗೆ, ಬಾಮಹರೀಶ್ ಬಾಮಗಿರೀಶ್ ಇಬ್ಬರೂ. ಸೊ ಇವರು ನಮ್ಮ ಸರ್ಗೆ ತುಂಬ ಅತ್ಯಂತ ಆಪ್ತರು, ರಿಲೇಷನ್ನು. ಸೊ ತಮ್ಮನ ಸಹೋದರರ ಸಿನಿಮಾಗೆ ಜೊತೆಲಿ ನಿಂತಿದ್ದು ಭಾಳ ಖುಷಿ ಆಯಿತು. ಮೇಡಮ್ ಥ್ಯಾಂಕ್ ಯು, ನೀವು ಕೂಡ ಬಂದಿದ್ದು ಅಭಿನಂದನೆಗಳು. ಎಂಟೈರ್ ಟೀಮ್ಗೆ, ದೀಪಕ್ ಅವ್ರಿಗೂ ಸಹಿತ. ಅವ್ರು ಇದಕ್ಕೂ ಮುಂಚೆ 2 ಸಿನಿಮಾ ತುಂಬ ಚೆನ್ನಾಗಿ ಮಾಡೋರು. ಲೂಸ್ ಮಾದವ್ರ ಅಣ್ಣನ ಹಾಕೊಂಡು ಒಂದು ಸಿನಿಮಾ, ಅದು ಕೂಡ ನಕಲು ಮಾಡಬೇಡಿ ಅಂತ ಒಂದು ಸಾಂಗ್ ತುಂಬ ವೈರಲ್ ಆಗಿತ್ತದು. ಅಲ್ಲೂ ಕೂಡ ನಕಲು ಮಾಡೋಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಇದಾಗಿತ್ತು. 2ನೇದು ಕಳ್ಬೆಟ್ಟದ ದರೋಡೆಕೋರರು ಅಂತ. ಹೌದಾನೆ, ಎಲ್ಲಿ ಡೈರೆಕ್ಟ್ರಲ್ಲಿ ಅಲ್ಲಿ ಹಿಂಗಂತ ಕೈ ತೋರಿಸ್ತಿಲ್ಲ, ಎದ್ದು ನಿಂತ್ಕೋಬೇಕು. ನಿಮ್ಮದೇ ಹೇಳ್ತಾ ಇದ್ದೀನಿ, ನೀವೇ ಎದ್ದು ನಿಂತ್ಕೋಬೇಕು. ಕೂತ್ಕೊಳ್ಳಿ. ಈಗ ಅಲ್ಲಿ ಬ್ಯಾಕ್ ಏನು ಮುಖ ಕಾಣಲ್ಲ, ನಿಂತ್ಬಿಟ್ಟು ಹಿಂಗೆ ತಿರುಗಬೇಕು. ಹಿಂಗೆ ಜನಗಳಿಗೆ ನಾನು ಬಗ್ಗೆ ಹೇಳ್ತವ್ರೆ ಅಂತ ಹಿಂಗೆ ತಿರುಗಬೇಕು. ನೀವು ಹಿಂಗೆ ಎತ್ತ ನಿಮ್ಮ ಕೈ ಕಾಣಿಸ್ತದೆ. ಓ ಹಂಗಾ, ಒಳ್ಳೇದಾಗಲಿ ಹಂಗಾರೆ. ಸೊ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡದೆ ಎಲ್ಲರೂ ಒಳ್ಳೇದಾಗಿ. ನಮ್ಮ ಹುಡುಗ ಇಲ್ಲಿ ಡ್ರೈವರ್ ಎಲ್ಲೋ ಇದ್ದ, ಕಾರ್ಕಿ ತಗೊಬಂದಿದ್ದೆ ಅನ್ಲಾಕ್ ಮಾಡು ಅಂತ, ಕೊಡ್ತೀನಿ ಹೋಗ್ಬೇಕಾರೆ. ಥ್ಯಾಂಕ್ ಯು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ಆಗುವ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಆ ಹೀರೋಯಿನ್ ಅಲ್ಲೊಂದು ಸಾಂಗಲ್ಲಿ ಒಂದು ಫೋಟೋ ಬಿಡಿಸ್ಕೊಬಿಡ್ತಾರೆ ಗೊತ್ತಾ ಹೀರೋ, ಆ ಫೋಟೋ ಇಸ್ಕೊಂಡ್ರ ವಾಪಸ್ಸು, ಸೆಟ್ ಪ್ರಾಪರ್ಟಿ ಅದು ಅವ್ರಿಗೇನದು, ಹಂಗಾರೆ ಸರಿ ಅಲ್ಲ ನೋಡಿ. ಅಂದರೆ ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ರಾಘವ್ ಗೆಲ್ಲಿ. ನನಗೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ಲಿ ಅವ್ರನ್ನ ನೋಡೋಕ್ಕೆ ಬಹಳ ಖುಷಿ ಇದೆ. ಮತ್ತು ಅವ್ರ ತಂದೆ ನಿರ್ಮಾಪಕ ಎಲ್ಲಿ ಸರ್, ಇಲ್ಲಿ ಅಲ್ಲೇ ಇದ್ದೀನಿ ನೀವು ಅಲ್ಲ ಹಂಗೆ ಸರ್. ಇಂಡಸ್ಟ್ರಿಯಲ್ ಬೆಳೆ ಎಲ್ಲ ಲಕ್ಷಣ ನಿಮ್ಗೆ ಐತೆ ಸರ್, ಗ್ಯಾರಂಟಿ. ನೋಡಿ ಈ ವರ್ಷ 3 ಸಿನಿಮಾ ಬಂದೇ ಬರ್ತದೆ ನಿಮ್ಮ ಮಗನ ಹಾಕೊಂಡು. ನಿಮ್ಮ ಮಗಂದು ಸಿನಿಮಾ ಎಷ್ಟು ಬರ್ತದೋ ನಿಮ್ದು ಇನ್ನೂ ಬೇಗ ನೀವು ಬ್ಯುಸಿ ಆಗ್ತೀರಿ. ಇದು ನಾನು ಹೇಳ್ತಾರೆ, ಮತ್ತು ನಾನು ಹೇಳೋ ಮಾತು ಸುಳ್ಳಾಗಲ್ಲ. ನನಗೆ ನಾಲ್ಗಲ್ಲ ಮೂಗಲ್ಲೂ ಮಚ್ಚೆ ಐತೆ.
ಕಣ್ಣಲ್ಲೂ ಮಚ್ಚೆ ಐತೆ, ಆಯ್ತು ಅದು ಹೇಳಲ್ಲ, ಕಣ್ಣಲ್ಲೈತೆ, ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ಹೇಳಿದ ತಕ್ಷಣ ಟಕ್ಕನ್ ಅಲರ್ಟ್ ಆಗ್ಬಿಟ್ರು ಅಣ್ಣ. ಸೂಪರ್ ಅಣ್ಣ, ಒಳ್ಳೇದಾಗಲಿ. ಅನ್ಲಾಕ್ ರಾಘವ್ ಗೆಲ್ಲಲಿ, ಎಲ್ಲರೂ ಜನರ ಮನಸ್ಸಲ್ಲಿರುವ ಎಲ್ಲ ಅನ್ಲಾಕ್ ಮಾಡಿ ಈ ವರ್ಷ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ, ಲಾಸ್ಟ್ ಇಯರ್ ಭಾಳ ಕೆಟ್ಟ ಕೆಟ್ಟ ನ್ಯೂಸೇ ಕೇಳಿದ್ವಿ, ಈ ವರ್ಷ ಭಾಳ ಒಳ್ಳೊಳ್ಳೆ ನ್ಯೂಸು. ಇಯರ್ ಫಸ್ಟಲ್ಲೇ ನಮ್ಮ ಶಿವಣ್ಣ ಹುಷಾರಾದರು, ತುಂಬ ದೊಡ್ಡ ಮಟ್ಟದಲ್ಲಿ ಚೇತರಿಸ್ಕೊಂಡು ಶೀಘ್ರದಲ್ಲಿ ಬರ್ತಾರೆ, ಬರೀ ಒಳ್ಳೊಳ್ಳೆ ನ್ಯೂಸ್ ಕಡೆ ಬರ್ತಾ ಇದೆ. ಆ ಸಾಲಲ್ಲಿ ಈ ಸಕ್ಸಸ್ಫುಲ್ ಸಿನಿಮಾ ಸೇರಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವರೆಲ್ಲರಿಗಿನ ತುಂಬ ಖುಷಿಯಾಗಿದೆ ನನಗೆ ಸ್ನೇಹಿತರೆ. ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸ್ಕ್ರಿಪ್ಟು ಬರಿತಾಯಿದ್ರು. ಆವಾಗ ಹೀರೋ ಬಗ್ಗೆ ತಿಳ್ಕೊಂಡೆ, ಮಂಜುನಾಥ್ ಅವ್ರ ಬಗ್ಗೆ ತಿಳ್ಕೊಂಡೆ. ನೀವೆಲ್ಲರೂ ಬರೀ ಟ್ರೈಲರ್ ನೋಡ್ತಾ ಇದ್ದೀರಾ, ಹಾಡು ನೋಡ್ತಾ ಇದ್ದೀರಾ, ಹೀರೋ ನೋಡ್ತಾ ಇದ್ದೀರಾ, ನಿರ್ಮಾಪಕ ನೋಡ್ತಾ ಇದ್ದೀರಾ. ಆದರೆ ಅದರಿಂದ ಇರುವಂಥ ದುಃಖ ನೀವು ಯಾರಿಗೂ ಕಾಣಿಸೋದೇ ಇಲ್ಲ. ಯಾಕಂದರೆ ಈ ಸಿನಿಮಾ ಇವತ್ತು ಇಲ್ಲಿ ತನಕ ಬರೋಕ್ಕೆ ಗಿರೀಶ್ ಅವ್ರು ಆಗ್ಬೋದು, ಅಥವಾ ಮಂಜುನಾಥ್ ಅವ್ರು ಆಗ್ಬೋದು, ಅಥವಾ ಹೀರೋ ಆಗ್ಬೋದು, ಎಷ್ಟು ನೊಂದಿದ್ದಾರೆ, ಎಷ್ಟು ಬೆಂದಿದ್ದಾರೆ, ಎಷ್ಟೆಲ್ಲ ಅವಮಾನ ಆಗಿದೆ, ಅದನ್ನು ನಾನು ಹತ್ರದಿಂದ ತುಂಬ ಇಂಚಿಂಚು ನೋಡಿದ್ದೀನಿ. ಕಾರಣ ಇಷ್ಟೇ ಸ್ನೇಹಿತರೆ, ಸಿನಿಮಾದಲ್ಲಿ ಒಂದು ಕುಟುಂಬದ ಥರ ಕೆಲಸ ಮಾಡಬೇಕು. ಇಲ್ಲಿ ಅದನ್ನು ಬಿಟ್ಟು ಎಲ್ಲರೂ ಟೆಕ್ನಿಷಿಯನ್ ಆಗ್ಬೋದು, ಚಿತ್ರತಂಡ ಯಾರು ಬೇಕಾರಾಗ್ಬೋದು, ಸಣ್ಣ ಮಕ್ಕಳ ಥರ ಈಗೋಯಿಂದ ಆಟ ಮಾಡ್ತೀರಾ. ನಿಮ್ಮ ಈಗೋಯಿಂದ ಸಿನಿಮಾಯಿಂದ 1 ವರ್ಷದಲ್ಲಿ ಸಿನಿಮಾ ಮುಗಿದು 5 ವರ್ಷ ಆಗುತ್ತೆ. ಪ್ರೊಡ್ಯೂಸರ್ ಗತಿ ಏನಾಗಬೇಕು, ಆರ್ಟಿಸ್ಟ್ ಗತಿ ಏನಾಗಬೇಕು, ಎಲ್ಲರೂ ಅಷ್ಟೇ ಸ್ನೇಹಿತರೆ. ನಾನು ಒಬ್ಬ ನಿರ್ಮಾಪಕ ಆಗಿದ್ದೆ, ಒಂದು ಸಿನಿಮಾನು ಮಾಡಿದ್ದೀನಿ. ಇದು ಸಿನಿಮಾ ಟೀಮ್ ಆಗಿರೋದ್ರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊತೀನಿ, ಯಾವುದೇ ಸಿನಿಮಾನ ಒಪ್ಕೊಳ್ಳುವಾಗ ತುಂಬ ಪ್ರೀತಿಯಿಂದ ಬರ್ತೀರಾ. ತುಂಬ ಒಂದು ನೀವು ತೋರಿಸೋ ಪ್ರೀತಿಗೆ ನಾವು ಶರಣಾಗ್ಬಿಡ್ತೀವಿ ನಿರ್ಮಾಪಕರು. ಆದರೆ ಸಿನಿಮಾ ಮುಗಿಯೋಷ್ಟೊಳಗಡೆ ನಿಮ್ಮಿಂದ ಆಗುವಂಥ ನೋವು ಇದೆಯಲ್ಲ, ಶಾಪ ಇದೆಯಲ್ಲ, ಆ ದುಃಖನ ನಮ್ಮೊಬ್ಬನ ಮಾತ್ರ ಗೊತ್ತು. ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ, ಕಾರಣ ಇಷ್ಟೇ, ಬರೋದು ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕೆಂದರೆ ಮಂಜುನಾಥ್ ಅವರು ದಿವಸನೂ ಸಿಗ್ತಾಯಿದ್ವಿ, ದಿವಸ ಅಳ್ತಾಯಿದ್ರು. ಅವ್ರು ಮೋಸ್ಟ್ಲಿ ಬಾಡಿ ವೇಟ್ 90 kg ಇತ್ತು ಸಿನಿಮಾ ಶುರು ಮಾಡಿದಾಗ, ಈಗ 65 kg ಬಂದಿದ್ದಾರೆ. ಇದು ನೀನು ಯೋಚನೆ ಮಾಡಬೇಕಿದೆನಾ. ನಾವೆಲ್ಲ ಚಪ್ಪಾಳೆ ಹೊಡಿತೀವಿ, ಬೊಕ್ಕೆ ಕೊಡ್ತೀವಿ, ಎಲ್ಲ ಕೇಕೆ ಹಾಕ್ತೀವಿ, ನಗ್ತೀವಿ, ಓಡೋಗ್ಬಿಡ್ತೀವಿ. ಆದರೆ ಒಂದು ತಾಯಿ ಮಗುನ ಜನ್ಮ ಕೊಡೋಕ್ಕೆ ಬರೀ ಒಂದು ಮಗು ಕಾಲದಲ್ಲಿ ಒದಿತದೆ ಅಷ್ಟನ್ನು ಮಾತ್ರ ಯೋಚನೆ ಮಾಡ್ತೀವಿ. ಇಲ್ಲಿ ಒಬ್ಬ ನಿರ್ಮಾಪಕನಿಗೆ ಇಡೀ ಚಿತ್ರತಂಡ ಎಲ್ಲೆಲ್ಲಿ ಬೇಕೋ ಹೆಂಗೆ ಬೇಕೋ ಹಂಗೆ ಒದಿತಾನೆ ಇರ್ತದೆ. ಅದೆಲ್ಲ ತಡ್ಕೊಂಡು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಮಂಜುನಾಥ್ ಅವ್ರಿಗೆ ಹಾಗೂ ಗಿರೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಅವ್ರ ನೋವು ನಾವು ಎಲ್ಲಿ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡು ಸಿನಿಮಾ ನಿಂತೋಗುತ್ತೆ. ಇವ್ನಿಗೆ ಮಾಡಿದ್ರೆ ಸಿನಿಮಾ ನಿಲ್ಲಿಸ್ತಾನೆ, ಒಪ್ಕೊಳಕ್ಕೆ ಬಂದಾಗ ಮಗು ಥರ ಇರ್ತಾರೆ, ಒಪ್ಕೊಂಡ್ಮೇಲೆ ನಾಟಕ ಮಾಡ್ತಾರೆ. ಇದು ಬೇಡ ಸ್ನೇಹಿತರೆ. ನೀವೆಲ್ಲರೂ ಒಂದು ಟೀಮ್ ಥರ ಕೆಲಸ ಮಾಡಿ, ಇನ್ನೂ 10 ಸಿನಿಮಾಗಳನ್ನ ಕೊಡಿ, ಯಾರು ನೋಯಿಸಬೇಡಿ, ಹಿಂಸೆ ಮಾಡಬೇಡಿ. ಜೊತೆಗೆ ಇವತ್ತು ನೀವೆಲ್ಲ ಖುಷಿ ಪಡ್ತಾಯಿದ್ದೀರ, ನನಗೆ ದುಃಖ ಆಗ್ತಾಯಿದೆ. ಯಾಕೆಂದರೆ ಇನ್ನು ಮುಂದಕ್ಕಿದೆ, ನಾನು ರಿಲೀಸ್ ಆಗಬೇಕು, ಅಲ್ಲೇನು ತೊಂದರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಬೇರೆ ಯಾರೂ ಬರೋಲ್ಲ, ನಮ್ಮವರೇ ನಮ್ಮ ಜೊತೆ ಇರ್ತಾರೆ, ನಮ್ಮ ಟೀಮ್ನವರೇ. ಇದನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಸಿನಿಮಾ ಈ ಒಂದು ಮಟ್ಟಿಗೆ ಇಲ್ಲಿ ತನಕ ತೊಗೊಂಬರೋಕ್ಕೆ ಗಿರೀಶ್ ಅವರು ಅಂದರೆ ತಪ್ಪಾಗಲಾರ್ದು. ನಾನು ಗಿರೀಶ್ ಅವರು ಭೇಟಿ ಮಾಡಲಿಲ್ಲ, ಕಾರಣ ಇಷ್ಟೇ, ಎಲ್ಲ ತಿಳ್ಕೊತಾ ಇದೆ, ನಾನು ನೋಯ್ತಾ ಇದ್ದೆ, ನಾನು ಬೇಯ್ತಾ ಇದ್ದೆ. ತುಂಬ ಕಷ್ಟ ಸ್ನೇಹಿತರೆ. ಯಾರು ತಪ್ಪು ಮಾಡೋದು ಕೈ ತೋರಿಸಿದ್ರೆ ಸಿನಿಮಾ 4 ತಿಂಗಳು ಒಂದಿಗೆ ಹೋಗ್ತದೆ. ಈ ಯುಗನ ಕನ್ನಡ ಇಂಡಸ್ಟ್ರಿ ಬಿಡಬೇಕು, ಒಬ್ಬರೊಬ್ಬರು ಹೊಗಳು ವೇದಿಕೆ ಮೇಲೆ ಬಿಡಬೇಕು. ಎಲ್ಲರೂ ಸೇರಿ ಒಟ್ಟಾಗಿ ಚಿಕ್ಕ ಮಕ್ಕಳ ಆಟ ಮಾಡೋದು ಬಿಡಬೇಕು. ನಮ್ಗೆ ಇಡ್ಲಿ ಕೊಡಲಿಲ್ಲ ಜಗಳ, ನಮಗೆ ಎಳ್ನೀರು ಕೊಡಲಿಲ್ಲ ಜಗಳ, ಕಡಲೆ ಬೀಜ ಕೊಡಲಿಲ್ಲ ಜಗಳ, ಚಿಕನ್ ಕೊಡಲಿಲ್ಲ ಜಗಳ, ಸರಿಯಾಗಿ ಕಾಫಿ ಕೊಡಲಿಲ್ಲ ಜಗಳ. ನಮ್ಮ ಮನೇಲಿ ಕಾಫಿ 2 ಸಿಕ್ಕೆಲ್ಲ ಗ್ಲಾಸಲ್ಲಿ ಹೊಡಿತಾರೆ ಮೆಂಟಿ. ಅಂಥದ್ರಲ್ಲಿ ಶೂಟಿಂಗ್ ಬಂದಾಗ ದೊಡ್ಡ ಜಗಳ ಮಾಡ್ತೀರಾ. ಇವೆಲ್ಲ ಬೇಡ ಸ್ನೇಹಿತರೆ. ನಾವೆಲ್ಲ ಒಂದು ಕುಟುಂಬ. ಇನ್ನು ಬರೋ ಸಿನಿಮಾಗಳಿಗೆ ನೀವೆಲ್ಲರೂ ಸೇರಿ ಒಟ್ಟಾಗಿ ಆಶೀರ್ವಾದ ಮಾಡಿ. ನೀವು ಆಶೀರ್ವಾದ ಮಾಡಿದ್ರೆ ಮಾತ್ರ ಸಿನಿಮಾ ಸಕ್ಸಸ್ ಸಾಧ್ಯವಾಗ್ತದೆ. ಜೊತೆಗೆ ಇವತ್ತು ಗಿರೀಶ್ ಅವರು ಈ ಸಿನಿಮಾಗೆ ಪಾಪ ನಿರ್ಮಾಪಕರು ಆಗಬೇಕಂತ ಅಂದ್ಕೊಂಡಿರಲಿಲ್ಲ.
ನಾನು ಕ್ಷಮೆ ಕೇಳ್ತೀನಿ. ಕರ್ಕೊಂಡು ಪರಿಚಯ ಮಾಡಿಸಿ, ಇವರು ಒಳ್ಳೆತನ ನೋಡಿ ಚಿತ್ರತಂಡ ಚೆನ್ನಾಗಿದೆ, ಏನೋ ಒಂದು ಒಳ್ಳೆತನ ಇರ್ತದೆ, ಸಿನಿಮಾ ಹಿಟ್ಟಾಗುತ್ತೆ ಅಂತೇಳಿ ಗಿರೀಶ್ ಅವರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನು ಒಬ್ಬ, ನನ್ನ ಸಿನಿಮಾನೂ ಸಹ ನಿಲ್ಲಿಸ್ಕೊಟ್ರು ಅಂತ ಗಿರೀಶ್ ಅವರು ಇವತ್ತು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ಇರುತ್ತೆ, ಈ ಸಿನಿಮಾ ಸಕ್ಸಸ್ ಆಗಲೇಬೇಕು. ಕಾರಣ ಇಷ್ಟೇ, ನಿರ್ಮಾಪಕರು ಪಟ್ಟಂಥ ಶ್ರಮ ಇದೆಯಲ್ಲ, ಅವ್ರ ಕ್ರೆಡಿಟು ಅವ್ರಿಗೆ ಹೋಗ್ಬೇಕು. ಯಾಕಂದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಾನು ಚಾಮುಂಡಿ ಭಕ್ತ, ನಾನು ಚಾಮುಂಡಿಲಿ ಕೇಳ್ಕೊತೀನಿ ಈ ಸಿನಿಮಾ ಹಿಟ್ ಆಗಲೇಬೇಕು. ಹಿಟ್ ಹಾಗೆ ಆಗುತ್ತೆ ಸ್ನೇಹಿತರೆ. ಅನ್ಲಾಕ್ ರಾಘವ, ನಮ್ಮ ಸಿನಿಮಾ ಅನ್ಲಾಕ್ ರಾಘವ ಫೆಬ್ 7ಗೆ ರಿಲೀಸ್ ಆಗ್ತಾ ಇದೆ. ವಿ ಹ್ಯಾವ್ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇನ್ ಟು ಮೇಕಿಂಗ್ ದಿಸ್ ಫಿಲ್ಮ್ ಆ್ಯಂಡ್ ಫೈನಲಿ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಫೆಬ್ 7ಗೆ ಅನ್ಲಾಕ್ ರಾಘವ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಫೆಬ್ 14ಗೆ ನನ್ನ ಇನ್ನೊಂದು ಕನ್ನಡ ಸಿನಿಮಾ ಭುವನಂ ಗಗನಂ ಕೂಡ ರಿಲೀಸ್ ಆಗ್ತಾ ಇದೆ. ಅದನ್ನು ಐ ಥಿಂಕ್ ದಟ್ಸ್ ಎ ಹ್ಯೂಜ್ ಬ್ಲೆಸ್ಸಿಂಗ್. ಆಲ್ಸೋ ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ ದೀಪಕ್ ಸರ್ narrated this film to me 2 years ago. ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಾಧು ಸರ್ ಪೋರ್ಷನ್ಸ್, ನನ್ನ ಪೋರ್ಷನ್ಸ್ಗಿಂತ ಜಾಸ್ತಿ ಸಾಧು ಸರ್ ಪೋರ್ಷನ್ಸ್ ಕೇಳ್ಕೊಂಡು ಐ ವಾಸ್ ಲೈಕ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಬಿಕಾಸ್ ಸರ್ ಪೋರ್ಷನ್ಸ್ ಎಷ್ಟು ಚೆನ್ನಾಗಿ ಸತ್ಯ ಸರ್ ಬರೆದಿದ್ದಾರೆ ಅಂತೆ. ಐ ಟ್ರೂಲಿ ಫೆಲ್ ಇನ್ ಲವ್ ವಿತ್ ಸಾಧು ಸರ್ಸ್ ಪೋರ್ಷನ್ಸ್ ಆ್ಯಂಡ್ ಐ ಥಿಂಕ್ ನಗ್ನಕ್ಕು ಐ ವಾಸ್ ಲೈಕ್ ಸರ್ ನನಗೆ ಈ ಸಿನಿಮಾ ಮಾಡಲೇಬೇಕು. ಆ್ಯಂಡ್ ಐ ಇಮಿಡಿಯೇಟ್ಲಿ ಸೆಡ್ ಎಸ್. ಐ ಡಿಂಟ್ ಈವನ್ ಟೇಕ್ ಟೈಮ್. ಐ ಸರ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಆ್ಯಂಡ್ ಇಟ್ಸ್ ಅಫ್ಕೋರ್ಸ್ ಬಿನ್ a journey ever since. And of course visuals ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ that it is technically a very sound film. ನಾವು ಆ್ಯಕ್ಚುಲಿ ಚಿತ್ರದುರ್ಗನಲ್ಲಿ ನಾವು ಶೂಟ್ ಮಾಡಿದ್ವಿ. ಈ ಸಾಂಗ್ ಕೂಡ ರಾಘವ ಸಾಂಗ್ ಆ ಬಿಸಿಲಲ್ಲಿ ವಿ ಶಾಟ್ ಫಾರ್ ಸೋ ಮೆನಿ ಅವರ್ಸ್ ಆ್ಯಂಡ್ ಐ ಥಿಂಕ್ ದ ಟೀಮ್ ರಿಕ್ವೈರ್ಸ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಯಾಕಂದರೆ ಆ ಬಿಸಿಲಲ್ಲಿ ಶೂಟ್ ಮಾಡೋದು ಇಸ್ ನಾಟ್ ಈಸಿ, ನಾಟ್ ಜಸ್ಟ್ ಮಿಲಿಂದ ನೈ, ಬಟ್ ಎಲ್ಲರೂ ಆ ಎಕ್ವಿಪ್ಮೆಂಟ್ ತಗೊಂಡು ಅಷ್ಟು ದೂರ ಹೋಗೋದು. and we have to climb a fort to take all of these equipments with the gimbal and with the cameras. It was really difficult, but I think finally now visuals ನೋಡುವಾಗ ನಮ್ಗೆ ಗೊತ್ತಾಗುತ್ತೆ that it definitely is teamwork. Even my makeup was melting, but to have somebody come and touch your makeup, your hair, I feel like the credit just doesn't go to actors. At the end of the day I think it is the team, because what you see finally is teamwork. So hangagi ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲರೂ ಥಿಯೇಟರ್ಸ್ಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ. ಇಷ್ಟ ಆದರೆ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ ಸಿನಿಮಾ ನೋಡಿ.